ಭಾರತದ ಸುಪ್ರೀಂ ಕೋರ್ಟ್ನ ಇತ್ತೀಚಿನ ತೀರ್ಪು ಪರಿಶಿಷ್ಟ ಜಾತಿಯ ಮೀಸಲಾತಿಯ ವರ್ಗೀಕರಣದ ಬಗ್ಗೆ ಕೊಟ್ಟಂಥ ತೀರ್ಪು ಭಾಳ ಐತಿಹಾಸಿಕವಾದ್ದು ಮತ್ತು ಇದು ಜನರ ಹೋರಾಟಕ್ಕೆ ಸಂದ ಜಯ ಅಂತೇಳಿ ನಾನು ಭಾವಿಸ್ತೇನೆ. ಭಾಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾದ್ದು, ಸುಮಾರು 3 ದಶಕಗಳಿಂದ ಕೂಡ ದಕ್ಷಿಣ ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗಾಗಿ ಹೋರಾಟಗಳು ನಡೀತಾ ಇದೆ. ಭಾಳ ತೀವ್ರವಾದ ಹೋರಾಟಗಳು ನಡೀತಾ ಇದೆ. ಅದಕ್ಕಾಗಿ ಭಾಳಷ್ಟು ಜನ ಹೋರಾಟಗಳಲ್ಲಿ ಅವರು ಜೀವನ ಕಳ್ಕೊಂಡಿರೋ ಅಂಥದ್ದು ಅಷ್ಟೊಂದು ತೀವ್ರತರವಾದ ಹೋರಾಟ. ಈ ಹೋರಾಟದಲ್ಲಿ ಬೇರೆ ಬೇರೆ ಆಯಾ ಆಂಧ್ರ ಪ್ರದೇಶದ ತೀರ್ಪುಗಳು ಮತ್ತು ಇಡೀ ದಕ್ಷಿಣ ಭಾರತದ ಎಲ್ಲ ಒಳ ಮೀಸಲಾತಿಯ ತೀರ್ಪುಗಳಿಗೂ ಕೂಡ ತಿಲಾಂಜಲಿ ಇಟ್ಟಂಗೆ ಮಾಡಿತ್ತು ವಿ ಚೆನ್ನಯ್ಯ ಕೇಸ್. ಅದು ಈಗ ಈ ಸುಪ್ರೀಂ ಕೋರ್ಟ್ನ ತೀರ್ಪಿನಿಂದ ವಿ ಚೆನ್ನಯ್ಯ ಕೇಸ್ ರದ್ದಾಗಿದ್ದರಿಂದ, ಅಂದರೆ ಆ ಪ್ರಕರಣ ಸರಿ ಇಲ್ಲ ಅಂತೇಳಿ ತೀರ್ಪು ಕೊಟ್ಟದ್ರಿಂದ 3 ರಾಜ್ಯಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಒಂದು ಅನುಕೂಲವನ್ನು ಮಾಡಿಕೊಡ್ತು. ಅದಕ್ಕಾಗಿ ನಾವು ಅದನ್ನು ಸ್ವಾಗತಿಸಬೇಕು, ಸುಪ್ರೀಂ ಕೋರ್ಟ್ನ ಆದೇಶವನ್ನು. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಹೋರಾಟಗಾರರಿಗೆ ಕೂಡ ಅಭಿನಂದಿಸಬೇಕು. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂತ ಅಂದರೆ, ರಾಜ್ಯ ಸರ್ಕಾರಗಳಿಗೆ ಒಳ ಮೀಸಲಾತಿಯನ್ನು ಕೊಡುವಂಥ ಅಧಿಕಾರ ಇಲ್ಲ ಅಂತ ಇದುವರೆಗಿನ ತೀರ್ಪುಗಳೆಲ್ಲ ಆಯಿತು ವಿ ಚೆನ್ನಯ್ಯ ಕೇಸಲ್ಲಿ ಆಂಧ್ರದ್ದು. ಈಗ ರಾಜ್ಯಗಳಿಗೆ ಅಧಿಕಾರ ಇದೆ, ಒಳ ಮೀಸಲಾತಿಗಳನ್ನು ಕೊಡಬಹುದು ಅಂತೇಳಿ ತೀರ್ಮಾನ ಆಗಿರೋದ್ರಿಂದ ಆಯಾ ರಾಜ್ಯಗಳಲ್ಲಿ ಏನು ಒಳ ಮೀಸಲಾತಿಗಾಗಿ ಹೋರಾಟ ನಡೀತಿತ್ತು ಅವುಗಳಿಗೆ ನ್ಯಾಯವನ್ನು ದೊರಕಿಸ್ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರಗಳು ಮಾಡಬೇಕು, ಯಾವುದೇ ಸಬೂಬು ಹೇಳದಾಗೆ. ಈಗ 3 ದಶಕಗಳಿಂದ ಹೋರಾಟ ಮಾಡಿದ್ದು ಕೊನೆಗೆ ನಮ್ಮ ಸುಪ್ರೀಂ ಕೋರ್ಟನ್ನೇ ತೀರ್ಮಾನ ಮಾಡಿದರೂ ಕೂಡ ರಾಜ್ಯ ಸರ್ಕಾರಗಳು ಈ ತೀರ್ಮಾನ ತಗೊಳ್ಳದೆ ಹೋದರೆ ಇಷ್ಟು ಲಕ್ಷಾಂತರ ಮಂದಿ ಈ ಅವಕಾಶ ವಂಚಿತರಿಗೆ ದ್ರೋಹ ಬಗ್ದಂಗೆ ಆಗ್ತದೆ. ಭಾಳಷ್ಟು ಚುನಾವಣೆಗಳಲ್ಲೆಲ್ಲ ಪ್ರಣಾಳಿಕೆಯಲ್ಲಿ ಇದು ಕೋರ್ಟ್ ಅಡ್ಡಿ ಇದೆ, ಕೋರ್ಟ್ ತೀರ್ಮಾನ ಇಲ್ಲ, ಕಾನೂನು ಇಲ್ಲ ಅಂತ ಏನೇನೋ ಸಬೂಬುಗಳನ್ನು ಹೇಳ್ತಾಯಿದ್ರು. ಈಗ ಈ ಸಬೂಬು ಹೇಳೋದಕ್ಕೆ ಅವಕಾಶನೇ ಇಲ್ಲ. ಹಾಗಾಗಿ ಎಲ್ಲ ರಾಜ್ಯ ಸರ್ಕಾರಗಳು ಎಲ್ಲೆಲ್ಲಿ ಒಳ ಮೀಸಲಾತಿಗಾಗಿ ಹೋರಾಟ ನಡೀತಿತ್ತು ಆ ಬೇಡಿಕೆಗೆ ಅನುಗುಣವಾಗಿ ತಮಗೆ ಅಧಿಕಾರ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ರಾಜ್ಯ ಸರ್ಕಾರಗಳು ಕೂಡಲೇ ಇದನ್ನು ಜಾರಿಗೆ ತರಬೇಕು.